ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆಗಾಲ ಆರಂಭ ಆಗ್ತಾ ಇದ್ದ ಹಾಗೆ ರಸ್ತೆಯಲ್ಲಿರುವಂತಹ ಗುಂಡಿಗಳ ವಿಚಾರ ಕೂಡ ಮುನ್ನೆಲೆಗೆ ಬಂತು. ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಸಿಎಂ ಮತ್ತು ಡಿಸಿಎಂ ತತ್ಕ್ಷಣಕ್ಕೆ ರಸ್ತೆಯ ಮೇಲಿರುವಂತಹ ಗುಂಡಿಗಳನ್ನು ಮುಚ್ಚಿ ಎನ್ನುವಂತಹ ಸೂಚನೆಯನ್ನು ಪಾಸ್ ಮಾಡಿದರು. ಈ ಸೂಚನೆ ಸಿಗ್ತಾ ಇದ್ದ ಹಾಗೆ ಬಿಬಿಎಂಪಿ ಅಧಿಕಾರಿಗಳು ಅಲರ್ಟ್ ಆದರೂ ಗುಂಡಿ ಮುಚ್ಚುವಂತಹ ಕೆಲಸಕ್ಕೆ ಮುಂದಾದರು. ಬಟ್ ಅಲ್ಲೂ ಕೂಡ ಕಳ್ಳಾಟವನ್ನು ಆಡಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹಾಕಿದ 3 ದಿನಕ್ಕೆ ಕಿತ್ತು ಬರ್ತಿದೆ ಡಾಂಬರು. ದಾಸರಹಳ್ಳಿ ವಲಯದ ವಿದ್ಯಾನಗರದಲ್ಲಿ ಕಳಪೆ ಡಾಂಬರೀಕರಣ, ಬಿಬಿಎಂಪಿ ವಿರುದ್ಧ ಸ್ಥಳೀಯರ ಆಕ್ರೋಶ. ಬೆಂಗಳೂರಿನಲ್ಲಿ ನಿರಂತರ ಮಳೆಯಿಂದ ರಸ್ತೆ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದು ಕೂತಿವೆ. ರಸ್ತೆ ಗುಂಡಿ ಮುಚ್ಚಿ ಅಂತ ಜೆಡಿಎಸ್ ಹಾಗೂ ಬಿಜೆಪಿ ಕೂಡ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದೆ. ಈ ಬೆನ್ನಲ್ಲೇ ಸಿಎಂ ಡಿಸಿಎಂ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಬಿಬಿಎಂಪಿಗೆ ಸೂಚಿಸಿದ್ದಾರೆ. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಮೇ 31ರ ಒಳಗಡೆ ಗುಂಡಿ ಮುಚ್ಚೋದಕ್ಕೆ ಸೂಚಿಸಿದ್ದಾರೆ. ಹೀಗಾಗಿ ಆತುರಾತುರವಾಗಿ ಕಳಪೆ ಗುಣಮಟ್ಟದಲ್ಲಿ ಗುಂಡಿ ಮುಚ್ಚುತ್ತಾ ಇರುವಂತಹ ಆರೋಪ ಎತ್ತಿದೆ. ದಾಸರಹಳ್ಳಿ ವಲಯದ ವಿದ್ಯಾನಗರದಲ್ಲಿ ಗುಂಡಿ ಮುಚ್ಚಿದ 3ನೇ ದಿನಕ್ಕೆ ಡಾಂಬರು ಎದ್ದು ಬರ್ತಾ ಇದೆ. ಬೆಂಗಳೂರಿನಲ್ಲಿ ನಿರಂತರ ಮಳೆಯಿಂದಾಗಿ ರಸ್ತೆ ಗುಂಡಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತೇಳಿ ಬಿಬಿಎಂಪಿಯ ಮುಖ್ಯ ಆಯುಕ್ತರಾದಂಥ ತುಷಾರ್ ಗಿರಿನಾಥ್ರವರು ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ, ಡೆಡ್ಲೈನ್ ಕೊಟ್ಟಿದ್ದಾರೆ. ಮೇ 31ರ ಒಳಗಡೆ ಮುಚ್ಚಬೇಕು, ಜೊತೆಗೆ ಜೂನ್ 4ರ ಒಳಗಡೆ ದಾಸರಹಳ್ಳಿ ವಲಯದಲ್ಲಿ ಮುಚ್ಚಬೇಕು ಅಂತ ಆತುರಾತುರವಾಗಿ ರಸ್ತೆ ಗುಂಡಿ ಮುಚ್ತಾ ಇದ್ದಾರೆ. ಕಳಪೆ ರೀತಿಯಲ್ಲಿ ರಸ್ತೆ ಗುಂಡಿಯನ್ನು ಮುಚ್ತಾ ಇದ್ದಾರೆ. ಡಾಂಬರೀಕರಣ ಮಾಡಿದಂಥ 3-4 ದಿನಕ್ಕೇ ಡಾಂಬರ್ ಎದ್ದು ಬರ್ತಾ ಇದೆ. ಯಾವ ರೀತಿ ಇದೆ ಪರಿಸ್ಥಿತಿ ಅಂತ ತೋರಿಸ್ತೀನಿ. ನಾನೀಗ ದಾಸರಹಳ್ಳಿ ವಲಯದ ವಿದ್ಯಾನಗರದಲ್ಲಿರುವಂಥದ್ದು. ಇಲ್ಲಿ ಈ ಒಂದು ಡಾಂಬರೀಕರಣ ಮಾಡಿದ್ದಾರೆ. ಈ ಒಂದು ಕೆಂಪಯ್ಯ ಲೇಔಟ್ನಲ್ಲಿ ಈ ಒಂದು ಡಾಂಬರೀಕರಣ ಮಾಡಿರುವಂಥ ಡಾಂಬರು 3 ದಿನಕ್ಕೆ ಕಿತ್ತು ಬರ್ತಾ ಇದೆ. ನೋಡ್ಬೋದಾಗಿದೆ, ಇದು ಈ ರೀತಿಯ ಕಳಪೆ ಮಾಡಿದ್ದಾರೆ. ಒಂದೇ ಒಂದು ಮಳೆಗೆ ಇದೆಲ್ಲವೂ ಕೂಡ ಕಿತ್ತು ಬರುತ್ತೆ. ಈ ರೀತಿ ಕಿತ್ತು ಬಂದರೆ ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ನಮಗೆ ಕಾಡ್ತಾ ಹೋಗುತ್ತೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಡಾಂಬರೀಕರಣ ಮಾಡಬೇಕಾಗತ್ತೆ. ಹಿಂಗೆ ಎತ್ತಿದ್ರೆ ರೊಟ್ಟಿ ರೀತಿಯಲ್ಲಿ ಬರುತ್ತೆ. ಈ ರೀತಿಯಂಥ ಕಳಪೆ ಕಾಮಗಾರಿ ಮಾಡಿದ್ರೆ ಹೇಗೆ ಎನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು. ಹೀಗಾಗಿ ಕೂಡಲೇ ಎಚ್ಚೆತ್ಕೊಂಡು ಅಧಿಕಾರಿಗಳು ಯಾರೆಲ್ಲ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ವಹಿಸಬೇಕಾಗತ್ತೆ. ಜೊತೆಗೆ ಇಲ್ಲಿ ಒಂದು ಮಳೆಗೆ ಕಿತ್ತು ಬರುತ್ತೆ ಅಂತೇಳಿ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ದಾಸರಹಳ್ಳಿ ನಗರದ ವಿದ್ಯಾನಗರ ಮತ್ತು ಕೆಂಪಯ್ಯ ಬಡಾವಣೆ ನಿವಾಸಿಗಳು ಕಳಪೆ ಕಾಮಗಾರಿಗೆ ಸಿಡಿದೆದ್ದಿದ್ದು ರೊಟ್ಟಿ ತರ ಡಾಂಬರು ಎತ್ತು ಬರ್ತಾ ಇದೆ ಅಂತ ಆಕ್ರೋಶ ಹೊರಗೆ ಹಾಕ್ತಾ ಇದ್ದಾರೆ. ನೋಡಿ ಹಿಂಗೆ ಹಾಕ್ತಾರೆ ಎಲ್ಲ ಚಾಪೆ, ಅದು ಬಂದೋಬಸ್ತ್ ಇಲ್ಲ. ತಿರುಗಿ ಮಳೆಗಾಲದಲ್ಲಿ 3 ದಿನ ಬರಲ್ಲ. ಇದು ಇನ್ನೊಂದು ವಾರ ಬಿಟ್ಟು ಬಂದು ನೋಡಿ, ಇದು ಇರುತ್ತಾ ಹಾಕ್ತಾರೆ, ಬಿಲ್ ಮಾಡ್ಕೊಂತಾರೆ. ನೀಟಾಗಿ ಹಾಕ್ಬೇಕಾರೆ ಒಂದೇ ಸತಿ ಪರ್ಮನೆಂಟಾಗಿ ಇರೋಂಗೆ ಎಲ್ಲ ಅರ್ಧ ಮಾಡಿದ್ರೆ ಏನು ಪ್ರಯೋಜನ ಹಾಕಿ. ಈ ಭಾಗದಲ್ಲಿ ಪಟೇಲ್ ಕೆಂಪಯ್ಯ ಬಡಾವಣೆ ಚೊಕ್ಸಂದ್ರ ವಾರ್ಡ್ ನಂಬರ್ 39ನಲ್ಲಿ ತುಂಬ ರೋಡ್ಗಳು ಕಳಪೆ ಮಟ್ಟದಲ್ಲೇ ಮಾಡಿದ್ದಾರೆ, ಕಿತ್ತೋಗೋ ಲೆಕ್ಕಾಚಾರದಲ್ಲೇ. ಬಟ್ ತ್ಯಾಪೆ ಕೆಲಸಗಳನ್ನ ನೀಟಾಗಿ ಮಾಡಬೇಕಾಗಿತ್ತು. 1 ಇಂಚು 2 ಇಂಚು ಏನು ಇಂಜಿನಿಯರಿಂಗ್ ಒಂದು ಪ್ಲ್ಯಾನಿಂಗ್ ಏನಿರುತ್ತೆ, ಒಂದು ಗುಂಡಿ ಮುಚ್ಚಲಿಕ್ಕೆ ಅಂತಲೇ 2 ಇಂಚು 1 ಇಂಚು ಏನೋ ಒಂದು ಇರುತ್ತಲ್ವ, ಆ ಮಾನದಂಡಗಳನ್ನ ಇವರು ಮಾಡಬೇಕಾಗಿತ್ತು. ಆ ಮಾನದಂಡಗಳು ಮಾಡಲ್ಲ, ಜಲ್ಲಿ ತುಂಬಿಬಿಡ್ತಾರೆ, ಅದ್ರ ಮೇಲೆ ಟಾರ್ ಹಾಕ್ಬಿಟ್ಟು 1 ಇಂಚಲ್ಲಿ ತ್ಯಾಪೆ ಹಾಕ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಒಂದು ಸಲ ಮಳೆ ಬಂದುಬಿಟ್ರೆ ಕುಚ್ಕೊಂಡು ಹೊರಟೋಯ್ತಿದ್ದು, ಯಾಕಂದರೆ ಅಲ್ಲಿ ಅಪ್ಪಿಂದ ಬರೋದು ಈ ಜಾಗಕ್ಕೆ ಕೆರೆ ಭಾಗದಲ್ಲಿ ಹೋಗುತ್ತೆ ನೀರು. ಒಟ್ಟಾರೆ ಡಾಂಬರೀಕರಣ ಮಾಡಿದ 3 ದಿನಕ್ಕೆ ಡಾಂಬರು ಎತ್ತು ಬರ್ತಾ ಇತ್ತು. ಕಳಪೆ ಕಾಮಗಾರಿ ವಿರುದ್ಧ ಕ್ರಮ ವಹಿಸ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.